ವಿಚಾರವನ್ನ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಸರ್. ಗಂಡಸ್ತನವನ್ನ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು, ಅದೇ ರೀತಿ ನಪುಂಸಕ ಅಂತ ಕೂಡ ಆ ಒಂದು ಪದವನ್ನ ನಿಮ್ಮ ವಿರುದ್ಧ ಬಳಸಿದ್ರು ಸರ್. ನಿಮ್ಮ ರಿಯಾಕ್ಷನ್ ಏನು ಸರ್ ಈ ಬಗ್ಗೆ? ನೋಡಪ್ಪ, ಕುಮಾರಸ್ವಾಮಿ ಅವರು ಬಹಳ ನಿಮ್ಮ ಮಾಧ್ಯಮದ ಮೇಲೆ ಫ್ರಸ್ಟ್ರೇಷನ್ ಆಗಿರ್ಬೇಕು. ಅವರು ನನಗೂ ಗೊತ್ತಿಲ್ಲ, ನಾನು ಇನ್ನ ಫುಲ್ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ತೊಡ್ಕೊಂಡಿದ್ದು. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರ ಇದೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಅಂದ್ರೆ ವಾಪಸ್ ಜೈಲಿಗೆ ಹೋಗ್ತೀನಿ ಅಂತ. ನಾನು ಜೈಲ್ ನೋಡಿರೋನು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ನನಗೆಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ. ಯಾಕಂದ್ರೆ ಅವ್ರ ಅಣ್ಣ ಬೇನಾಮಿ. ಇವು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವು ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ಸ್ತಾ. ಅದರೂ ಕದ್ದು ಬಿಟ್ಟಿದೀವಿ ನಾವು ಅಂತ ಅಂದ್ಬಿಟ್ಟು, ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದು ಬಿಟ್ಟಿದೀವಿ ಅಂತ ಕೇಸ್ ಹಾಕ್ಸ್ತಾ, ಸುಳ್ಳು ಕೇಸ್ ಹಾಕ್ಸ್ತಾ. ಆಮೇಲೆ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವ್ರ ಗೇಟಲ್ಲಿ ಕೂತಿದ್ರು. ಖರ್ಗೆ ಅವರು ಇಲ್ಲಿಗೆ ಬಂದ್ರು. ಅರ್ಥಾಯ್ತಾ? ನವೆಂಬರ್ 14ನೇ ತಾರೀಕು ರಾತ್ರಿ ಇಲ್ಲಿ ಇವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನನಗಿನ್ನ ಆ ಡೇಟ್ ನಂಗೆ ನೆನಪಿದೆ. ಯಾಕೆ ನನ್ನ ಮಗಳು ಹುಟ್ಟಿದ ಹಬ್ಬ ಅವತ್ತು. ನಾನು ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ FIR ಲಾಂಚ್ನಾಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಯ್ತಾರೆ ಅಂತ ಬಂತು. ಅವನ್ನೆಲ್ಲ ಮರೆತುಬಿಟ್ಟು ಇವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾದೇನಿಲ್ಲ. ಅರ್ಥ ಆಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿರ್ಲಿಲ್ಲ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು, ಕತೆಗಳು, ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ನಾನು ರಿಸರ್ಚ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಹಾಕ್ಸಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಎದುರ್ಕೋತೀನ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಆ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂಟರ್ನ್ ಮಾಡಿದವನಲ್ಲ. ಯೂಟರ್ನ್ ಮಾಡೋಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಂಗೆ ಹೇಳ್ದ? ಯಾವಾಗ ಇದ್ರ ಮೇಲೆ ಅವನ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ದ ಅಂತ ಅದಂಗೆ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರೆ. ಅದಾದ ಮೇಲೆ ತಿರ್ಗಾ 15 ತಿಂಗಳಾದ್ಮೇಲೆ ಈಗ ಪ್ರೀತಮ್ ಗೌಡ ಅಂತ ಮಾಡಿದೆ. ನೀನು ಯೂಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು, ಪಾದಯಾತ್ರೆ ಆದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಅವೆಲ್ಲ ಸಂದರ್ಭಿಕವಾಗಿ ಅಶ್ವತ್ಥನಾರಾಯಣ ಹೇಳ್ತಿದ್ದಪ್ಪ. ಅದೇನ ಬಿಚ್ಚಿನಿ ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ರು. ವಿಜೇಂದ್ರಗೆ ಏನು ಹೇಳಿದ್ರು, ಯಡಿಯೂರಪ್ಪಂಗೆ ಏನು ಹೇಳಿದ್ರು, ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಇವ್ರದ್ದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನ್ ಮಾತಾಡೋರೆ ಎಲ್ಲ ಸಿಗ್ತವೆ. ಈಗೇನ್ ಮಾತಾಡ್ತಾ ಇದಾರೆ? ಇವೆಲ್ಲ ಯೂಟರ್ನ್ ಅಲ್ವಾ? ಏನ್ ಮಾಡ್ಬಿಡಕಾಯ್ತು ಕನ್ನ? ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ನಾನೊಬ್ಬ ಆರ್ಡಿನರಿ, ಒಬ್ಬ ಮಿಡಲ್ ಕ್ಲಾಸ್. ನಾನೇನು ಬಡವ ಅಂತ ನಾನು ಹೇಳಕ್ ಹೋಗುದಿಲ್ಲ. ಮಿಡಲ್ ಕ್ಲಾಸ್, ಒಬ್ಬ ರೈತನ ಮಗ. ನಂದು ಏನೇನಿದೆ, ನನ್ನ ಆಸ್ತಿ ಏನಿದೆ ಎಲ್ಲ ತೆರೆದ ಪುಸ್ತಕ ನಂದು. ಎಲ್ಲ ತೆರೆದ ಪುಸ್ತಕ. ನಿಂದು ತೆರೆದ ಪುಸ್ತಕ. ಏನ್ ಸುಮ್ಮನೆ ಅವ್ನು ಏನೇನ್ ನಾನು ಬದುಕಕ್ ಆಗಕ್ ಇಲ್ಲದೆ ಇರೋದು ಮೆಟೀರಿಯಲ್ ಎಲ್ಲ ತೆಗೆದು ಬಿಚ್ಚಪ್ಪ ನೀನು. ಬಿಚ್ಚು. ಅದ್ ಏನ್ ಬದುಕಾಗಲ್ಲ, ಏನ್ ಮಾಡಬಾರ್ದು, ಏನೇನ್ ಮಾಡಿದೀನಿ ಬಿಚ್ಚು ನೋಡೋಣ.
ಯಾರು ನೀನು ಇಟ್ಕೊಂಡಿದ್ದಾರೆ ನಿನ್ನಗೆ? ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ. ಯಾಕೆ ಬರಲಿಲ್ಲ 2 ಸತಿ ಅಸೆಂಬ್ಲಿಗೆ? ನೀ MLA ಆಗಿದ್ದಾಗೆ ಕರ್ದಲ್ಲ. ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ವೈ ಡಿಡ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು. ಈಗ ಎತ್ಕೊಂಡೋಗಿ ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವರು ಏನೇನು ಬರ್ದವ್ರೆ, ಏನೇನು ಮಾಡವ್ರೆ, ಏನು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋಬೇಡಿ. ವಿ ನೋ ಎವ್ರಿಥಿಂಗ್. ನಿಮ್ಮ ವಿಚಾರ ಸಂಬಂಧಪಟ್ಟಂತೆ ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನ್ ನಡೀತಾ ಇದೆ. ಅವ್ರ ಅಣ್ಣ ಒಬ್ಬ ಅವನೇ. ಇವನ ಹೆಸರಿನಲ್ಲಿ ಇವತ್ತು 1000 ಕೋಟಿ ರೂಪಾಯಿ ಆಸ್ತಿ. ಬೆನಿಫಿಷಿಯರಿ ಈತಂಗಿನ ಆತನೇ ಬೆನಿಫಿಷಿಯರಿ ಜಾಸ್ತಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರು ಹೇಳಿದೆ ನಾನು ಬಿಡುಗಡೆ ಮಾಡ್ತೀನಿ ಅಂತ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾವು ಮೈಸೂರಲ್ಲಿ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ವಿ. ನಾನೇನೋಡ್ರಿ ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನ್ ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆ ಏನಿದೆ ಇರ್ಲಿ, ಅವೆಲ್ಲ ಆಮೇಲೆ ಪಟ್ಟಿ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಸರ್, ಬಿಜೆಪಿ ಆರೋಪಗಳು ಬರುತ್ತೆ ಸರ್. ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್? ಇನ್ನು ತನಿಖೆ ಆಗ್ತಿದೆ. ಅದಕ್ಕೆ ತನಿಖೆಗಳಾಗ್ತಾ ಇದೆ. ಈಗ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈಗ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ. ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರ, ಏನೋ ಭ್ರಷ್ಟಾಚಾರ ವಿತ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿತ. ಅವನು ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದ್ಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ನನ್ನ ಮೇಲೆ ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏಂತಕ್ಕೆ ಜೈಲಲ್ಲಿ ಇದ್ದೆ, ವಿಜಯನ್ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕದಂತ ಇಡಿ ಕೇಸು, ನಾನು ಯಾವ ಕೇಸಲ್ಲಿ ಇಡಿಲಿ ಜೈಲಲ್ಲಿದ್ದೆ, ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿದೆ. 1000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಿದ್ದೀನಿ. ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್ನ. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಯಾವ ಕೇಸಲ್ಲಿ ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ ಸ್ಕ್ವಾಶ್ ಆಗೋದಕ್ಕೆ? ನೀವು ಟಿವಿಯವರೆಲ್ಲ ಏನ್ ತೋರಿಸೋದ್ರಲ್ಲ ಇಷ್ಟು ಗಂಟೆಗಟ್ಟಲೆ ಮೂಟೆನ, ಏನಾಗಬೇಕದು? ನಾನು ಇವತ್ತು ಮಾಡ್ತೇನೆ. ನಿಮ್ದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕು ಇರ್ತದೆ. ನಾನು ಅದನ್ನ ಕ್ವಶನ್ ಮಾಡಕ್ ಹೋಗ್ತಾ ಇಲ್ಲ. ಇಶ್ಯೂ ಇದ್ದದಕ್ಕೆ ನೀವು ರೈಸ್ ಮಾಡಿದಿರಿ, ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ. ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ? ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ. ಅದು ಮೀಡಿಯಾ ಅವ್ರದ್ದು ಡ್ಯೂಟಿ, ಅದೇನೋ ನಡೆಸ್ಕೋಬೇಕು, ನೀವು ನಡೆಸ್ಕೋತೀರಿ. ಬಟ್ ನಾವು ಕರೆಕ್ಟಾಗಿರ್ಬೇಕಲ್ಲ. ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಮೈನಿಂಗ್ ಪ್ರಕರಣವನ್ನ. ನೋಡಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇನ್ನ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರೋ, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು. ಡಿನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಯಡಿಯೂರಪ್ಪ ಮಾಡ್ಬಿಟ್ಟಿದ್ರ? ಯಡಿಯೂರಪ್ಪ ರೆಕಮೆಂಡ್ ಮಾಡಿದಷ್ಟೇ. ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು. ಡಿನೋಟಿಫಿಕೇಶನ್ ಆಯಿತು. 16-2 ಆಗಿರಲಿಲ್ಲ ಅನ್ನೋ ಡಿನೋಟಿಫಿಕೇಶನ್ ಆಯಿತು. ಯಾರೋ ಅವ್ರು ವೀರಭದ್ರೆ ಆಯ್ತಲ್ಲ, ಅವ್ರ MLA ಅವ್ನು ಬರ್ದಿದ್ದ ಅಂತ ಅಂದ್ಬಿಟ್ಟು ಡಿನೋಟಿಫಿಕೇಶನ್ ಆಯಿತು. ಮತ್ತೆ ಯಾಕೆ ನನ್ನ ಮೇಲೆ FIR ಆಯಿತು? ಅದೇ ಬೇರೆ ಅಶೋಕನ ಮೇಲೆ, ಇನ್ನೊಬ್ರು ಮಂತ್ರಿ ಮೇಲೆ ಯಾಕದು ವಾಪಸ್ಸು FIR ಆಗಲಿಲ್ಲ? ಬಿ ರಿಪೋರ್ಟ್ ಬರೀತು. ಒಂದೇ ಟೇಬಲ್ 3 ಕೇಸು ನಡೀತಾ ಇತ್ತು. 3 ಕೇಸು ಒಂದೇ ಟೈಮ್ ನಡೀತು. ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕಿದ್ರು ಅಂತ ಕೇಸ್ ಆಡಿ ಕೊನೆಗೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು ಎಷ್ಟು ಅನುಭವಿಸಿದ್ದೀನಿ ಅಂತ. ಒಂದು ತಿಳ್ಕೊಳ್ಳಿ, ನನಗೆ ಈ ವಾರ್ನಿಂಗ್ ಇದೆಯಲ್ಲ, ನಿನ್ನಂತ ವಾರ್ನಿಂಗು, ಈ ವಾರ್ನಿಂಗ್ ಎಲ್ಲ ಈ DK ಶಿವಕುಮಾರ್ ಎದುರೋ ಮಗ ಅಲ್ಲ. ಯು ಕಾಂಟ್ ಬ್ಲಾಕ್ ಮೇಲ್. ಸುಮ್ಮನೆ ಇರಬೇಕು. ಅದೇನು ಏನ್ ಹೇಳೋ ನಿನ್ನೆ? ನನ್ ಕೆಣಕ್ಬೇಡಿ. ಕೆಣಕ್ಬೇಡಿ. ನಾನು ಬಿಚ್ಚಿರ್ತೀನಿ. ನೀನ್ ಬಿಚ್ಚಪ್ಪ. ನಾನು ಅಶ್ವತ್ಥನಾರಾಯಣ ಹೇಳ್ದಂಗಿಲ್ಲ, ಬಿಚ್ಚ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅಲ್ಲ, ಅಶ್ವತ್ಥನಾರಾಯಣ ಅವ್ರಿಗೆ ಬಿಟ್ಟು, ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್, ಇಬ್ರು ಜೊತೆ ಏನ್ ಬೇಕಾದ್ರೆ ಮಾಡ್ಕೊಂಡು ಏನೇನು ಮೆಟೀರಿಯಲ್ ಇದೆ ತೆಗಿ. ಅವೆಲ್ಲ ಗೌಪ್ಯಾಗಿ ಇಟ್ಕೋಬಾರ್ದು. ಗೌಪ್ಯಾಗಿ ಇಟ್ಕೋಬಾರ್ದು.
ಅವ್ರ ಬುಟ್ಟಿಲಿ ಹಾವಿಲ್ವಾ ಸರ್? ಆ? ಅವ್ರ ಬುಟ್ಟಿಲಿ ಹಾವಿಲ್ವಾ ಸರ್? ಬರೀ ಬುಸ್ ಬುಸ್ ಅಂತಿದೆ ಅಂತ. ಈಗ ನನಗೆ ಗೊತ್ತಿಲ್ಲದೆ ಇರ್ಬೋದಪ್ಪ, ಯಾರು ಹೇಳ್ತೀರಿ ಆ ಪಾವು? ಮೊನ್ನೆ ಅದ್ಯಾವ್ದು ನನ್ನ ಮಗಳ ಸೈಟು ರಿಜಿಸ್ಟ್ರ್ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಈ ಮನೆ ಸರ್, ಈ ಮನೆನ ಪಕ್ಕದ ಮನೆಯನ್ನ ಅವ್ರಿಗೆ ಎದುರಿಸಿ ನೀವು ಗನ್ ಪಾಯಿಂಟ್ ಇಟ್ಟು ವಿಧವೆಯರ FIR ಹಾಕ್ಸಕ್ ಹೇಳಿ ಫಸ್ಟ್. ಅದು ಯಾರಿಗೆ ಹೆಸರು ಬರ್ಸ್ಕೊಂಡ್ರಂತೆ. FIR ಹಾಕ್ಸಕ್ ಹೇಳಿ. ಅದು ಯಾವ ಗನ್ ಪಾಯಿಂಟ್ ಇಟ್ಕೊಂಡು ಮಾಡ್ಸಿದ್ವಿ? ನಾನು ಹೇಳಿಲ್ಲ, ಯೋಗೇಶ್ ಹೇಳಿರೋದು ರೀ. ದಲಿತರ ಜಮೀನ್ ಬಗ್ಗೆ ಯೋಗೇಶ ಮಾತಾಡಿರೋದು. ಅದ್ಯಾವ್ದೋ ಕೇತ್ಕನ್ ಹೇಳಿದ ವಿಚಾರ ನಾನು ರೆಕಾರ್ಡಲ್ಲಿ ನೋಡಿದೆ. ನಾನು ಅದು ಯಾಕೆ ಗನ್ ಪಾಯಿಂಟ್ ಇಟ್ಟಿಲ್ಲ ಅವ್ರ ಒಂದು ಕಂಪ್ಲೇಂಟ್ ಕೊಡ್ಸಕ್ ಹೇಳ್ರಿ. ಅದು ಯಾರು ಗನ್ ಪಾಯಿಂಟ್ ಇಟ್ಕೊಂಡು, ನನಗೆ ಯಾವ ಆಸ್ತಿನೂ ಬೇಡ ಅಂತ, ಆಸ್ತಿ ಬೇಡ. ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತೇವೆ. ರಾಜಕಾರಣಿನೂ ಅಷ್ಟೇ, ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾನು. ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ. ಈಗ ಅದು ಯಾರು ಕರ್ಕೊಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಕೆಲವ್ರು ಕಂಪ್ಲೇಂಟ್ ಕೊಡಿಸ್ರಿ. ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗನು ಬರೀ ಕಾಲೇ ಮಾತಾಡಬೇಡ ನೀನು. ಗನ್ ಪಾಯಿಂಟ್ನ ದೇವ್ರು ನಂಗೆ ಶಕ್ತಿ ಕೊಟ್ರೆ ಎಲ್ಲ ಖರೀದಿ ಕೊಡ್ತೀನಿ. ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ? ಅಲ್ಲಂ ವೀರಭದ್ರಪ್ಪನ ಹತ್ರ ತಗೊಂಡೆ. ಅಲ್ಲಂ ವೀರಪ್ಪ ತಗೊಂಡಿದ್ರು, ನನ್ನ ಮಗಳು ತಗೊಂಡವಳೆ. ತಪ್ಪೇನಿದೆ? ಅವ್ರ ಕೆಪಾಸಿಟಿ ಇದೆ, ತಗೊಂಡವ್ರೆ. ಈಗೂ ಕೆಪಾಸಿಟಿ ಇದೆ, ಇನ್ನ ತಗೋತೀನಿ. ಇನ್ನು ಯಾವ್ದಾರು ಇದ್ರೆ ಹೇಳಿ ನೀವು. ತೀರಾ ಪರ್ಸನಲ್ ವಿಚಾರಗಳು, ಪರ್ಸನಲ್ ಹೇಳಿಕೆಗಳೆಲ್ಲ ಬರ್ತಿದೆ ಸರ್ ಕಳೆದ ಒಂದೂವರೆ ತಿಂಗಳಿಂದ ಸರ್, ನಿಮ್ಮ ಮತ್ತು HDK ವಿರುದ್ಧ. ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗ್ ಇಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿ. ನೀವು ನಾನು ರಿಸರ್ಚ್ ಮಾಡೋದು ಬೇಡ, ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅಂತ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಬಹಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನು ಇದ್ದೆ. ಯಾವಾಗ ಈ ಮಾತುಗಳು ಆಡ್ತೀರಿ, ಏನೇನು ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ. ಐ ಆಮ್ ಟೆಲಿಂಗ್ ಯು. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಮೈ ಬ್ಲಡ್ ಇಸ್ ಡಿಫರೆಂಟ್. ಸರ್, ಸರ್ಕಾರ ತೆಗಿಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಈಗ ಆಯ್ತಪ್ಪ, ನಾನಲ್ಲ, ಕುಮಾರಸ್ವಾಮಿ ಹೇಳಿಲ್ವೇನ್ರಿ? ಹೆಂಗ್ ಹೇಳಿದ್ರು ಕುಮಾರಸ್ವಾಮಿ 10 ತಿಂಗಳಲ್ಲಿ ಸರ್ಕಾರ ತೆಗಿತೀನಿ ಅಂತ? ಇವನ್ ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ, ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲಾದ್ವಲ್ಲ. ಯಾಕೆ ಕುಮಾರಸ್ವಾಮಿ ತೆಗೆದಕ್ಕೆ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡಲಿಲ್ಲ? ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ? ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ? ಅಶ್ವತ್ಥ ನಾರಾಯಣ್ ತೆಗೆದ್ರಲ್ಲ, ಎಲ್ಲ ಇವರೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ನ ಇವ್ರು ಬೆಂಬಲ ಕೊಟ್ಟು ಯಾಕೆ ಮಾತಾಡಲಿಲ್ಲ? ನಮ್ಮ ಸರ್ಕಾರನ 10 ತಿಂಗಳಲ್ಲಿ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾವ. ಏನು ತೆಗೆದಾಕ್ಬಿಡೋದು ಇವರು? ಮುಟ್ಲಿ ನೋಡೋಣ. ಹೌ ಕ್ಯಾನ್ ಯು ಟೆಲ್ ದಟ್ 10 ಮಂತ್ಸ್ ಅಲ್ಲಿ ನಮ್ಮ ಸರ್ಕಾರ ತೆಗಿತೀನಿ ಅಂತ? ಒಬ್ಬ ಹಿಂದುಳಿದವರಿಗೊಬ್ಬ ನಾಯಕ, ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನ 136 ಸೀಟ್ ಕೊಟ್ಟಿದ್ದಾರೆ. ಇದನ್ನು ಡೈಜೆಸ್ಟ್ ಮಾಡ್ಕೋ, ಸರ್ಕಾರ ತೆಗೆದು ಬಿಡ್ತೀವಿ ಅಂತ ಹೇಳಿದ್ವಿ ನಾವು. ಗೆದ್ದಿರೋದು ಇವ್ರಿಬ್ರು. ಅವ್ರು ಬಿಜೆಪಿಯವ್ರು ಹೆಂಗ್ ತಡ್ಕೊಂಡಿರ್ಬೇಕು ಇವ್ರನ್ನ? ಗೊತ್ತಿದೆ ಇಂಟರ್ನಲ್ ಏನ್ ನಡೀತಾ ಇದೆ ಬಿಜೆಪಿಲಿ ಅಂತ. ಹೇಳಿ ಸರ್. ನಾನು ಹೇಳೋದು ಬೇಡ, ಅನುಭವಿಸ್ತಾ ಇರೋರು ಗೊತ್ತವ್ರಿಗೆ, ಬಿಜೆಪಿ ಅವ್ರಿಗೆ. ಯಾರು ಅನುಭವಿಸ್ತಾರೆ? ಯಾರು ಅನುಭವಿಸ್ತಾರೆ ಸರ್? ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸರ್ಕಾರ ಇಂಡಿಯಾ ಜಾಸ್ತಿ ದಿನ ಇರಲ್ಲ ಅಂತ. ನನಗೆ ಅವ್ರದ್ದು ಅದೆಲ್ಲ ಗೊತ್ತಿಲ್ಲ. ನಾನು ಬೆಂಗಳೂರ್ದು, ನಂದು, ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ವಿಜೇಂದ್ರ ಕಷ್ಟ ಅನುಭವಿಸ್ತಾ ಇದಾರೆ, ಯಡಿಯೂರಪ್ಪ ಯಾರು ಕಷ್ಟ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ ನನಗೆ. ಈಗ ನೋಡಿ, ಕಾಲ್ ಕಟ್ಟಿ ಕೈ ಕೊಟ್ಟಿ ಬ್ಲಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲ್ ಕಟ್ಕೊಂಡು ತಿರ್ಗಾ ಕರ್ಕೊಂಡ್ಬಂದು, ಯಾಕೆ ದಳದವ್ರು ಒಬ್ರು ಇಡೀ ಒಕ್ಕಲಿಗ ಬೀಳ್ತಾನೆ? ಎಲ್ಲಿದ್ರು ದಳದವರು? ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ? ಲೀಡರ್ಗಳು ಬಂದು 3-4 ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ ಟಿವಿಗೆ ಉತ್ತರ ಕೊಟ್ಟುಬಿಟ್ರು. ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ? ಮಂಡ್ಯಲ್ಲಿ ಎಲ್ಲಿದ್ರು, ಮದ್ದೂರಲ್ಲಿ ಎಲ್ಲಿದ್ರು, ರಾಮನಗರದಲ್ಲಿ ಎಲ್ಲಿದ್ರು, ಬಿಡದಿಲ್ ಎಲ್ಲಿದ್ರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು? ಇದ್ರು. ಬಿಜೆಪಿ ಅವ್ರು ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು. 10% ದಳದವ್ರು ಇದ್ರು, 90% ಬಿಜೆಪಿ ಇದ್ರು. ದಿನ ಮಾಡ್ಲಿರಿ, ಇನ್ನ 365 ದಿನ ಮಾಡ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮುಂದುವರಿಸ್ತೇವೆ, ಈಗ ಬಿಡೋದಿಲ್ಲ ಅಂತ ಹೇಳ್ತೀವಿ. ನೋಡ್ರಿ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವದಿಲ್ಲ. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಅಶೋಕಂಗೆ, ವಿಜೇಂದ್ರಂಗೆ ಭ್ರಮೆ ಆಗ್ಲಿಕ್ಕೆ ಕನಸು. ಅರ್ಥ ಆಯ್ತಾ?
ಏನು ತಪ್ಪು ಮಾಡಿಲ್ಲ. ಇದು ಅಸೂಯೆ ತಡ್ಕೊಳಕ್ ಆಗ್ತಾ ಇಲ್ಲ.